ಭಾರತ ಮಾತೆಯನ್ನ ತಾಯಿಯಂತೆ ನಾನು ಪೂಜೆ ಮಾಡ್ತೀನಿ. ಆ ಜೀವನ ವ್ರತ ತಗೊಂಡು ಮನಸ್ಸಿನಲ್ಲಿ ಟೋಟಲಿ ಡೆಡಿಕೇಟೆಡ್ ಟು ದಿ ನೇಷನ್. ಹಿಂದೂ ಸಮಾಜದಲ್ಲಿ ಯಾರು ನೇತೃತ್ವ ವಹಿಸ್ತಾರೆ? ತಮ್ಮ ಹೆಬ್ಬೆರಳನ್ನ ಕತ್ತರಿಸಿಕೊಂಡು ರಕ್ತ ಚಿಲಕವನ್ನ ಅಶೋಕ್ ಜಿ ಅವರಿಗೆ ಹಚ್ಚಿ ಕಳಿಸ್ಕೊಡ್ತಾರೆ. ಹೋಗುವ ಭಾರತ ಮಾತೆ ಸೇವೆ ಮಾಡು ನೀನು ಅಂತ ಹೇಳ್ತಾರೆ. ಲಾಲ್ಬಾಗಿನ ಗ್ಲಾಸ್ ಹೌಸ್ ನಲ್ಲಿ ಹಿಂದೂ ಭ್ರಾತೃತ್ವ ಸಮಾವೇಶ ಆಯಿತು. ಇಡೀ ಜಗತ್ತಿನಲ್ಲೇ ಸುಪ್ರಸಿದ್ಧ ವಜ್ರದ ವ್ಯಾಪಾರಿ, ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ. ಇನ್ನ ಅಶೋಕ್ ಜಿ ಅವರ ಸ್ವಭಾವ ಹೇಗಿತ್ತು ಅಂತ ಹೇಳಿ, ಅವರು 4ನೇ ಇವರು ಏನು ಓದಿದ್ದು? ಅಶೋಕ್ ಜಿ ಅವರು ಮೆಟಲರ್ಜಿ ಇಂಜಿನಿಯರಿಂಗ್, ಬನಾರಸ್ ಯೂನಿವರ್ಸಿಟಿ. ಬರ್ತೇನೆ ಮುಂದೆ ಬರುತ್ತೆ ಇದೆ. 3 ಕೆಲಸ ಬಹಳ ಪ್ರಿಯವಾದ ಅಶೋಕ್ ಜಿ ಅವರಿಗೆ. ಒಂದು, ಓದೋದು ಚೆನ್ನಾಗಿ. ಆಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಹೋಗೋದು. 3ನೇಯದ್ದು ಏಕಾಂತದಲ್ಲಿ ಚಿಂತನೆಯನ್ನು ಮಾಡುವಂಥದ್ದು. ಮತ್ತು ಗಂಗಾ ನದಿಯ ದಂಡೆಗೆ ಹೋಗಿ ಒಬ್ಬರೇ ಧ್ಯಾನಸ್ಥರಾಗ್ತಾ ಇದ್ದರು. ಬಹಳ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾ ಇದ್ರು. ಅವ್ರಿಗೆ ಮನಸ್ಸಲ್ಲಿ ಪ್ರಶ್ನೆ ಬರ್ತಿತ್ತಂತೆ, ಈ ಗಂಗಾ ಮಾತೆಯಲ್ಲಿ ಅಡಗಿರುವಂತಹ ದಿವ್ಯ ಶಕ್ತಿ ಯಾವುದು ಏನು ಅಂತೇಳಿ ಯೋಚನೆ ಮಾಡ್ತಾ ಇದ್ರಂತೆ. ಆಮೇಲೆ ಈ ಕುಂಭಮೇಳ ಇತ್ಯಾದಿ ಇವೆಲ್ಲವನ್ನು ನೋಡಿ, ಇಲ್ಲಿ ಇಷ್ಟೊಂದು ಜನ ಬರ್ತಾರಲ್ಲ, ಅವ್ರಿಗೇನು ಗೊತ್ತಾಗ್ತದೆ, ಯಾಕೆ ಬರ್ತಾರೆ ಏನು ಅಂತ ಹೇಳಿದಾಗ ಅವರೇ ಚಿಂತನೆ ಮಾಡಿ ಹಿಡಿದಿದ್ರಂತೆ, ಇದು ನಮ್ಮ ಭಾರತದ ವಿವಿಧತೆಯ ಏಕತೆಯ ಪ್ರತೀಕ ಅಂತ ತಮಗೆ ತಾವೇ ಹೇಳ್ಕೊಳ್ತಾ ಇದ್ರು. ಅವರು ಬಾಲ್ಯದಿಂದಲೂ ಶಿಸ್ತು. ಅಶೋಕ್ ಜಿ ಅವರು ನಾವು ಅವ್ರ ಜೀವನ ಹತ್ತಿರದಿಂದ ನೋಡಿದ್ವಲ್ಲ, 1 ನಿಮಿಷವೂ ಕೂಡ ಯೋಜನೆ ಇಲ್ಲದೆ ಇರ್ತಾ ಇರಲಿಲ್ಲ. ಹಾಗಾಗಿ ಹರಟೆ ಹೊಡಿತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ ಅಂತೇನಿಲ್ಲ, ಅದಕ್ಕೂ ಸಮಯ ಇರ್ತಿತ್ತು. ಆದರೆ ಸುಮ್ಮನೆ ಹಾಗೆ ಖಾಲಿ ಉಡಾಫೆ ಸಮಯ ಕಳೆಯಲು ಕಾಲಹರಣ ಇಲ್ಲ, ವ್ಯರ್ಥ ಕಾಲಹರಣ ಇಲ್ಲ. ಪೂಜ್ಯ ಸ್ವಾಮಿ ಹರ್ಷಾಂದ್ರು ಕೂಡ ಅದೇ ರೀತಿಯಾಗಿರ್ತಾರೆ, ಬೇಕಾದಷ್ಟು ಮಾತಾಡೋರು, ಆದರೆ ವ್ಯರ್ಥ ಕಾಲಹರಣ ಇಲ್ಲ. ನಿಮ್ಗಂತೂ ಅನುಭವನೇ ಇದೆ ಅವ್ರ ಜೊತೆಯಲ್ಲಿ ಮಾತನಾಡಿ. ಆ ರೀತಿಯಾದಂಥ ಒಂದು ವ್ಯಕ್ತಿತ್ವ ಈ ಸಂದರ್ಭದಲ್ಲಿ ಅವರು ಪಡ್ಕೊಳ್ಳೋಕೆ ಅಂತಾನೆ ಆಗಾಗ ನಾ ಹೋಗ್ತಾ ಇದ್ದೆ. ಪುಣ್ಯಾತ್ಮರು ಇದೇ ರೀತಿಯಾದ ಪ್ರಕಾರ ಹಿಂದುತ್ವವಾದಿಗಳೇನೆ ಶಾನಂಜಿ ಅವರು ಕೂಡ. ಅದಾದ ನಂತರ ಅವರು ಈ ಶಿಸ್ತನ್ನ ಇಡೀ ಜೀವನ ಪೂರ್ತಿ ಪಾಲನೆ ಮಾಡಿದ್ರು. ಮತ್ತು ಶಾಖೆಗೆ ಹೋಗುವ ಸಮಯದಲ್ಲಿ ತೀರ್ಮಾನ ಮಾಡ್ತಾರೆ, ಆಜೀವನ ಪರ್ಯಂತ ನಾನು ಭಾರತ ಮಾತೆಯನ್ನ ತಾಯಿಯಂತೆ ನಾನು ಪೂಜೆ ಮಾಡ್ತೀನಿ, ತಾಯಿಯಂತೆ ಆರಾಧನೆ ಮಾಡ್ತೀನಿ. ಆಜೀವನ ವ್ರತ ತಗೊಂಡು ಮನಸ್ಸಿನಲ್ಲಿ. ಅನೇಕ ಬಾರಿ ನಮ್ಗೆ ಆ ಸಂದರ್ಭಕ್ಕೆ ಬರ್ತದೆ, ಆದರೆ ಬಂದದ್ದನ್ನು ಹಾಗೆ ಪಾಲಿಸಬೇಕಲ್ಲ. ಮತ್ತು ಅವ್ರ ಮನೇಲಿ ಅವ್ರ ತಾಯಿ ಎಂಥ ಶ್ಲೋಕ ಹೇಳ್ಕೊಟ್ಟಿದ್ರು ಅಂದ್ರೆ, ಅವ್ರಿಗೆ ಪ್ರತಿನಿತ್ಯ ಸಾಯೋವರೆಗೂ ಹೇಳಿದ್ರು ಅವ್ರದನ್ನ. ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತು ಪಾದಸ್ಪರ್ಶಂ ಕ್ಷಮಸ್ವಮೆ. ನಿಜಕ್ಕೂ ಕೂಡ ನಮ್ಮ ತಾಯಂದ್ರು ಈ ಒಂದು ಶ್ಲೋಕ ಹೇಳ್ಕೊಂಡ್ಬಿಟ್ರೆ ಸಾಕು, ನಮ್ಮ ದೇಶದಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ಹೋಗ್ತವೆ. ಆ ತಾಯಿ ಕೊಟ್ಟ ಸಂಸ್ಕಾರ ನೋಡಿ ಅಂಥದ್ದು. ಪ್ರತಿನಿತ್ಯ ಭಾರತ ಮಾತೆಯ ಸ್ಮರಣೆಯನ್ನ ಮಾಡ್ತಾ ಇದ್ರು. ಪ್ರತಿನಿತ್ಯ ಈ ಶ್ಲೋಕವನ್ನ ಅವರು ಹೇಳ್ತಾ ಇದ್ರು. ಅವರ ಪ್ರಾಥಮಿಕ ಶಿಕ್ಷಣ ಪ್ರಯಾಗದಲ್ಲಿ ನಡೆಯಿತು. ಅವರು 1942ರಲ್ಲಿ ತಮ್ಮ 16ನೆಯ ವಯಸ್ಸಿನಲ್ಲಿ ರಾಜೇಂದ್ರ ಸಿಂಗ್ ಅವರ ಸಂಪರ್ಕಕ್ಕೆ ಬಂದರು. ರಾಜೇಂದ್ರ ಸಿಂಗ್ ಅಂತ ಹೇಳಿದ್ರೆ ಮುಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 4ನೇ ಸರಸಂಘಚಾಲಕರಾಗ್ತಾರೆ, ರಜ್ಜುಭಯ್ಯ ಅಂತ ಹೇಳಿ. ಅವರು ಕೂಡ ಅತ್ಯಂತ ಕೋಮಲವಾದಂಥ ವ್ಯಕ್ತಿತ್ವ, ಅತ್ಯಂತ ಮೃದು ಅದ್ಭುತವಾದಂಥ ವ್ಯಕ್ತಿತ್ವ, ಲೋಕೋನ್ನತ ವ್ಯಕ್ತಿಗಳು. ಅವರ ಸೇವೆಯನ್ನು ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ನನಗೆ. ರಜ್ಜುಭಯ್ಯ ಅವರ ಸೇವೆ ಮಾಡ್ಲಿಕ್ಕೂ ಕೂಡ ಒಂದು ಅವಕಾಶ ಸಿಕ್ಕಿತ್ತು. ಹತ್ತಿರದಿಂದ ಅವ್ರ ಜೊತೆಲಿ ಇರ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ತುಂಬಾ ಭಾಗ್ಯವಂತರು. ಇಂಥ ಮಹಾಪುರುಷರನ್ನೆಲ್ಲ ನೋಡಿ ಅವ್ರ ಜೊತೆಲ್ದೆ ಇದ್ದು ಒಡನಾಡಿದ್ದೀರಾ. ತಾಯಿ ಭಾರತ ಮಾತೆಯ ಕೃಪೆ ಅದು. ಹೀಗೆ ಅವ್ರ ಮನೆಯಲ್ಲಿ ಎಲ್ಲರೂ ಕೂಡ ಸಂಘದ ಸಂಪರ್ಕಕ್ಕೆ ಬಂದವರೇನೆ. ಎಲ್ಲರೂ ಕೂಡ ಶಾಖೆಗೆ ಹೋಗ್ತಾ ಇದ್ರು. ರಜ್ಜುಭಯ್ಯ ಆ ಸಮಯದಲ್ಲಿ ಅಲ್ಲೇ ಓದ್ತಾ ಇದ್ರು. ಸೊ ಹೈಲಿ ಎಜುಕೇಟೆಡ್, ಹೈಲಿ ಕಲ್ಚರ್, ಅಟ್ ದಿ ಸೇಮ್ ಟೈಮ್ ಟೋಟಲಿ ಡೆಡಿಕೇಟೆಡ್ ಟು ದಿ ನೇಷನ್. ಬಹಳ ಅಪರೂಪವಾದ ಕಾಂಬಿನೇಷನ್, ಬಹಳ ಅಪರೂಪವಾದ ಕುಟುಂಬ. ಇಂಥ ಮಹತ್ವರಿಂದಲೇ ನಮ್ಮ ದೇಶ ಗಟ್ಟಿಯಾಗಿ ಉಳ್ಕೊಂಡಿರುವಂಥದ್ದು. ಸರಿ, ಅವ್ರ ಮನೆಗೆ ಬರಬೇಕಾದ್ರೆ ಒಂದ್ಸಲಿ ಅವ್ರ ತಾಯಿ ಕೇಳ್ತಾರೆ, ಏನು ಶಾಖೆ ಅಂದರೆ ಏನು ಇತ್ಯಾದಿ ಎಲ್ಲವೂ ಕೂಡ. ನೋಡಿ, ಅವ್ರ ತಾಯಿ ಸಮುದ್ರ ವಸನೆ ದೇವಿ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ರು. ಸಂಘದ ವಿಚಾರವನ್ನು ಕೇಳಿ ಅವರು ಅಷ್ಟು ಮಾತ್ರ ಅಲ್ಲ, ಏನು ಮಾಡ್ತಿರಲ್ಲ ಅಂತ ಕೇಳಿದ್ರು.
ಪ್ರಾರ್ಥನೆ ಅಂದ್ರೆ ಏನು ಪ್ರಾರ್ಥನೆ ಹೇಳ್ತೀರಿ ಹೇಳಿ ಅಂದರು. ನಮಸ್ತೆ ಸದಾವಸ್ಥೆಯಲ್ಲಿ ಕೇಳಿದ್ರು ಪೂರ್ತಿ. ಕೇಳಿದ ಮೇಲೆ ಇದು ಒಳ್ಳೆ ಕೆಲಸ, ಶಾಖೆಗೆ ಹೋಗು ಅಂತ ಹೇಳಿದ್ರು. ಅಶೋಕ್ ಜಿ ಹೇಳ್ತಾರೆ, ನಾನು ಬರೀ ನಮ್ಮ ಅಮ್ಮ ಹೇಳಿದಂತ ಮಾತ್ರ ನಾನು ಹೋಗಲಿಲ್ಲ. ಈ ಸಮಯದಲ್ಲಿ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಸಂಘ ಬೇಕು, ಈ ಒಂದು ಕಾರಣದಿಂದ ನಾನು ಹೋದೆ ಶಾಖೆಗೆ ಅಂತ ಹೇಳ್ತಾರೆ. ಅಂದರೆ ಒಂದೇ ರೀತಿಯಾದ ಒಂದು ಒಳ್ಳೆ ಸಂಸ್ಕಾರ ತಾಯಿ ಮನೆಯಲ್ಲಿ ಕೊಟ್ಬಿಟ್ಲು ಅಂತ ಹೇಳಿದ್ರೆ, ಸ್ವಂತ ವಿಚಾರನೋ ವಿಮರ್ಶೆ ತುಂಬಾ ಮಾಡ್ತಾ ಇದ್ರು. ಬಹಳ ಮಾಡ್ತಿದ್ರು. ಸಂಸ್ಕಾರದ ಜೊತೆಗೆ ಹೌದು, ವಿಚಾರ ವಿಮರ್ಶೆನೂ ಇತ್ತು. ಅಶೋಕ್ ಜಿ ಅವರಿಗೆ ವಿದ್ಯಾಭ್ಯಾಸ ಆದ ಕೂಡಲೇ ಪ್ರಚಾರಕರಾಗಬೇಕು ಅಂತಿತ್ತು. ಆದರೆ ಅವ್ರ ತಂದೆ ನಿರ್ಬಂಧ ಮಾಡಿದ್ರು, ಇಲ್ಲೆಲ್ಲ ನೀನು ಡಿಗ್ರಿ ಮಾಡ್ಬೇಕಂತ ಹೇಳಿ. ಅವರು ತಂದೆಯ ಒಂದು ಒಪ್ಪಂದಕ್ಕೆ, ಆದರೆ ತಂದೆ ಆಜ್ಞೆಯನ್ನು ಪಾಲಿಸ್ತಾರೆ, ಇಲ್ಲ ಅಂತ ಹೇಳಿ ಬಿಟ್ಟು ಬರೋದು ಅದೆಲ್ಲ ಏನು ಮಾಡಲಿಲ್ಲ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಹೋಗಿ, ಅರ್ಥಪೂರ್ಣ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಅವ್ರು ಡಿಗ್ರಿ ಮಾಡಿರುವಂಥದ್ದು. ಅಲ್ಲಿ ಪ್ರಯಾಗಕ್ಕೆ ಮೆಟಲರ್ಜಿ ಇಂಜಿನಿಯರ್ ಆದ್ರು. ಅವರಲ್ಲಿ ಲೋಹಶಾಸ್ತ್ರದಲ್ಲಿ. ಏನು ಲೋಹಶಾಸ್ತ್ರದ ಅಟ್ರಾಕ್ಷನ್? ಲೋಹಶಾಸ್ತ್ರ ಅಟ್ರಾಕ್ಷನ್ ಅಂದ್ರೆ ಪ್ರಾಯಶಃ ಹಿಂದೂ ಸಮಾಜದಲ್ಲಿ ಅನೇಕ ರೀತಿಯಾದ ಭಾವನೆಗಳಿದೆಯಲ್ಲ, ಈ ಭಾವನೆಗಳೇ ಲೋಹಗಳಿದ್ದಂತೆ. ಈ ಎಲ್ಲ ಭಾವನೆಗಳ ಲೋಹವನ್ನ ಒಂದು ಸರಿಯಾದಂಥ ಒಂದು ಪಾಕವನ್ನ ಮಾಡಲಿಕ್ಕೆ ಪ್ರಾಯಶಃ ಅವರು ಅಲ್ಲಿಗೆ ಆ ಒಂದು ವಿಷಯವನ್ನು ಆರಿಸ್ಕೊಂಡ್ರು ಏನೋ. ಈ ಎಲ್ಲವನ್ನ ಒಂದು ಪಾಕ ಮಾಡಿ ಒಂದು ಸರಿಯಾದಂತಹ ಒಂದು ಉಕ್ಕಿನ ಕವಚದ ರಕ್ಷಣೆ ಬೇಕಲ್ಲ ಸಮಾಜಕ್ಕೆ, ಅದರ ನಿರ್ಮಾತೃ ಅವರು. ಹಾಗೆ ನಾವು ಅದನ್ನ ಕಾಣ್ಬೋದು ಅಂತ ಅನ್ಸುತ್ತೆ. ಅವರು 1942ರ ಅಸಹಕಾರ ಚಳವಳಿಯಲ್ಲೂ ಕೂಡ ಬಹಳ ಪ್ರತ್ಯಕ್ಷವಾಗಿ ಭಾಗವಹಿಸಿದ್ರು. ಏನಾದರೂ ಕೆಲಸ ಮಾಡಿದ್ರ ಅವರು? ಎಂಜಿನಿಯರಿಂಗ್ ಪದವಿ ಪಡೆದ? ಇಲ್ಲ 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 ಇಲ್ಲ, ನೇರವಾಗಿ ಸಂಘಕ್ಕೆ, ರಾಷ್ಟ್ರ ಸೇವೆನೆ, ರಾಷ್ಟ್ರ ಕಾರ್ಯಕ್ರಮ, ಅದೇ ಕೆಲಸ, ಅದೇ ಕೆಲಸ. ಅವರು ಒಂದು ಅಂಶ ಗಮನಿಸ್ತಾರೆ, ಆ ಅಸಹಕಾರ ಚಳವಳಿಯಲ್ಲಿ ಮತ್ತು ಅದಕ್ಕೂ ಹಿಂದೆ ಅಂದ್ರೆ ಅವರ ಸೂಕ್ಷ್ಮ ಮತಿ ಅನ್ಲಿಕ್ಕೆ, ಆಗಿನ ದಿನಗಳಲ್ಲೇನೆ ಮುಸ್ಲಿಂ ಸಮಾಜ ಯಾವ ರೀತಿ ಆಗಿತ್ತು ಅಂತೇಳಿ ಅವರು ಆಗ್ಲೇನೆ ಕೇವಲ ತಮ್ಮ ಸ್ವಂತ ಹಿತಾಸಕ್ತಿ ಈಡೇರಿಸೋಳಿಗೆ ಮಾತ್ರ ಒತ್ತು ಕೊಡ್ತಾ ಇದ್ರು ಅಂತ ಉಲ್ಲೇಖ ಮಾಡ್ತಾರೆ. ಅದು ನಿಜ ಅಲ್ವಾ? ಅಂದ್ರೆ ಅವರು ಅಷ್ಟು ಇದು ಗೊತ್ತಿತ್ತು, ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಆ ಸಮಾಜಕ್ಕೆ ಒಂದು ವೈಶ್ವಿಕ ದೃಷ್ಟಿ ಅಂತ ಏನೂ ಇರಲಿಲ್ಲ. ಅವರ ಮೂಲ ಚಿಂತನೆಗಳೇ ಬೇರೆ. ಹಾಗಾಗಿ ಎಲ್ಲರೂ ಗಮನಿಸಿದ್ರು ಅದನ್ನ ಅಶೋಕ್ ಜಿ ಅಂತೂ ಬಹಳ ತುಂಬಾ ಸೂಕ್ಷ್ಮವಾಗಿ ಅವರು. ಅಂಬೇಡ್ಕರ್ ಬಹಳ ಚೆನ್ನಾಗಿ ಅದನ್ನು ಗಮನಿಸಿ ಪುಸ್ತಕನೇ ಬರೆದ್ರಲ್ಲ. ಹೌದು. ಅಂತಹ ಸಮಯದಲ್ಲಿ ಒಂದು ಸರಿಯಾದ ರಾಷ್ಟ್ರೀಯ ಸಂಘಟನೆ ಬೇಕು ಅಂತ ಹೇಳಿ ಅನೇಕರು ಯೋಚನೆ ಮಾಡ್ತಿದ್ರು. ಈ ರೀತಿಯಾಗಿ ಗಮನಿಸಿದವರು. ಆಗ ಅವ್ರ ಮನಸ್ಸಲ್ಲಿ ಬಂತು, ಸಂಘದಂತಹ ರಾಷ್ಟ್ರವಾದಿ ಸಂಘಟನೆಗೆ ಇದು ಬಹಳ ಮುಖ್ಯ ನಮಗೆ ಆಗುವಂಥದ್ದು ಅಂತ ಹೇಳಿ ಸಂಘ ಸ್ವಾತಂತ್ರ್ಯ ಹೋರಾಟಗಾರರನ್ನ, ಚಳುವಳಿಗಾರರನ್ನ ತನ್ನ ಕಡೆಗೆ ಆಕರ್ಷಣೆಯನ್ನ ಮಾಡ್ತು. ಹೀಗಾಗಿ ಆ ದಿನಗಳಲ್ಲಿ ಅತ್ಯಂತ ಸಂಘವೇ ದೇಶಭಕ್ತಿ, ಅದರಲ್ಲಿಯೂ ಕೂಡ ಇನ್ನೂ ತೀವ್ರ ದೇಶಭಕ್ತಿ, ಈ ಕ್ರಾಂತಿಕಾರಿ ವಿಚಾರ ಇದ್ದಂಥವರು ಅನೇಕರು ಸಂಘಕ್ಕೆ ಆಕರ್ಷಿತರಾದರು. ಅಶೋಕ್ ಜಿ ಅವರಿಗೆ ಗುರೂಜಿ ಅವರ ಜೊತೆಯಲ್ಲಿ ಬಹಳ ಒಳ್ಳೆಯ ಸಂಬಂಧ ಇತ್ತು, ಒಳ್ಳೆಯ ಸಂಪರ್ಕ ಇತ್ತು. ಗುರೂಜಿಯವರು ಕೂಡ ಅಶೋಕ್ ಜಿ ಅವರನ್ನು ಬಹಳ ಚೆನ್ನಾಗಿ, ಗುರೂಜಿಯವರಂತೂ ಸಾಕ್ಷಾತ್ ಮಹಾತ್ಮರು, ಅವರು ಸಾಕ್ಷಾತ್ ಶ್ರೀರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರಾದಂತಹ ಸ್ವಾಮಿ ಅಖಂಡಾನಂದರಿಂದ ಮಂತ್ರ ದೀಕ್ಷೆ ತಗೊಂಡಂಥವ್ರು. ಸ್ವಾಮಿ ಅಖಂಡಾನಂದ್ರೆ ಗುರೂಜಿ ಅವರಿಗೆ, ನೀನು ಹೋಗು, ನಿನ್ನ ಕಾರ್ಯಕ್ಷೇತ್ರ ನಾಗಪುರದಲ್ಲಿದೆ, ಅಲ್ಲಿ ಅದಕ್ಕೆ ನೀನು ಕೆಲಸ ಮಾಡಬೇಕು ಅಂತೇಳಿ ಅವರೇ ಒತ್ತಾಯ ಮಾಡಿ ಕಳಿಸಿದ್ರು ಗುರೂಜಿ ಅವರನ್ನ. ಅಂಥವ್ರಿಗೆ ಅಶೋಕ್ ಜಿ ಅವರು ವ್ಯಕ್ತಿತ್ವ ಆಗಲೇ ಗೊತ್ತಾಗಿರ್ತದೆ. ಒಮ್ಮೆ ಖ್ಯಾತ ಬರಹಗಾರರು ಗೊತ್ತಿರ್ಬೋದು, ಭಾನು ಪ್ರತಾಪ್ ಶುಕ್ಲಾ, ಅವರು ಗುರೂಜಿಯವರು ಪ್ರಶ್ನೆ ಮಾಡ್ತಾರೆ, ಈಗ ಮುಂದೆ ಏನು ಹಿಂದೂ ಸಮಾಜದಲ್ಲಿ ಯಾರು ನೇತೃತ್ವ ವಹಿಸ್ತಾರೆ, ಯಾರು ಇದ್ದಾರೆ ಅಂತ ಹೇಳಿದಾಗ, ಆಗ ಅವ್ರು ಹೇಳ್ತಾರೆ, ನೋಡಿ ನೋಡಪ್ಪ, ನನಗೆ ಅಷ್ಟೆಲ್ಲ ಗೊತ್ತಿಲ್ಲ, ದ್ರಷ್ಟಾರವರು ಗುರೂಜಿಯವರು, ಅವ್ರು ಹೇಳ್ತಾರೆ ದತ್ತೋಪಂತ್ ಟೆಂಗಡಿ, ಲಕ್ಷ್ಮಣರಾವ್, ಬಾಪುರಾವ್ ಮೋಘೆ ಅಂಥೇಳಿ ಇದೆಲ್ಲವನ್ನು ಹೇಳಿ, ಆಗ ಅಶೋಕ್ ಜಿ ಕಾನ್ಪುರದಲ್ಲಿ ಪ್ರಚಾರಕರಾಗಿರ್ತಾರೆ, ಇನ್ನೂ ಯುವಕರು. ಅಶೋಕ್ ಜಿ ಗುರೂಜಿಯವರು ಹೇಳ್ತಾರೆ, ಕಾನ್ಪುರದ ಅಶೋಕ್ ಸಿಂಗಾಲ್ ಕೂಡ ಇದ್ದಾರೆ ನೋಡು ಅಲ್ಲಿ ಅಂತ ಹೇಳ್ತಾರೆ. ಆಗ್ಲೇ ಗುರೂಜಿ ಅವರಿಗೆ ಅವರ ಒಂದು ಅಂತಃಸತ್ವ ಒಂದು ಕಲ್ಪನೆ ಬಂದಿತ್ತು, ತಿಳಿದಿತ್ತು ಗುರೂಜಿ ಅವರಿಗೆ. ಹೀಗೆ ಅಶೋಕ್ ಜಿ ಅವರು ಕೂಡ ಬಹಳ ಚಿಂತಕರು. ಅವರು ಅನೇಕ ಪ್ರಶ್ನೆಗಳನ್ನ ಬಾಬುರಾವ್ ದೇವರಸ್ ಅಂದ್ರೆ ಬಾಳಾ ಸಾಹೇಬ್ ದೇವರಸರ ತಮ್ಮ, ಸರಸಂಘ ಚಾಲಕರಾಗಿದ್ದವರು, ಮೂರನೇ ಸರಸಂಘ ಚಾಲಕರಾಗಿದ್ದರು. ಅವರ ತಮ್ಮನೂ ಕೂಡ ಸಂಘದ ಪ್ರಚಾರಕರಾಗಿದ್ದರು ಆಜೀವನ ಪೂರ್ತಿ.
ಅವ್ರ ಜೊತೆಯಲ್ಲಿ ರಜ್ಜುಭಯ್ಯ ಅವರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಅಶೋಕ್ ಜಿ ಅವರು. ಸರಿ, ಇದೆಲ್ಲ ಆದಮೇಲೆ ಒಮ್ಮೆ ಅವರು 49ರಲ್ಲಿ ಸಂಘದ ಮೇಲೆ ಬ್ಯಾನ್ ಬಂದಾಗ ಸತ್ಯಾಗ್ರಹ ಮಾಡಿ ಕಾಶಿಯಲ್ಲಿ ಜೈಲಿನಲ್ಲಿ ಇರ್ತಾರೆ. ಆಗ ಸರಿ ಎಲ್ಲ ಆದಮೇಲೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಮೇಲೆ ಕಾಂಗ್ರೆಸ್ನ ದೊಡ್ಡ ಲೀಡರ್ ಚಂದ್ರಭಾನು ಗುಪ್ತಾ ಅಂಥೇಳಿ ಅವರು ಇವ್ರಿಗೆ ಹೇಳ್ತಾರೆ, ಈಗ ದೇಶ ಸ್ವತಂತ್ರ ಆಗಿದೆ, ಈ ರೀತಿಯ ಸಂಘಟನೆ ಅಗತ್ಯ ಇಲ್ವಲ್ಲ ಏನು ಅಂಥೇಳಿ. ಆಗ ಅವ್ರು ಕೇಳ್ತಾರೆ, ಅಶೋಕ್ಜಿನೇ ಕೇಳ್ತಾರೆ, ಅಶೋಕ್ಜಿ ಕೇಳ್ತಾರೆ ಅವ್ರನ್ನ, ಆಯಿತು ಹಾಗಾದ್ರೆ ಈಗ ಈ ದೇಶ ಯಾರು ಆಳ್ತಾರೆ ಅಂದಾಗ ಅವರು ಕಮ್ಯುನಿಸ್ಟ್ ಆಳ್ತಾರೆ ಅಂತ. ಆದರೆ ಅಶೋಕ್ಜಿ ಇಷ್ಟು ಸಿಡಿದು ಉತ್ತರ ಕೊಡ್ತಾರೆ, ಕಮ್ಯುನಿಸ್ಟ್ರ ಅವರೇ 100ಕ್ಕೆ 100 ದೇಶ ನಡೆಸೋ ಸಾಮರ್ಥ್ಯ ಇಲ್ಲವೇ ಇಲ್ಲ, ಅವ್ರಲ್ಲಿ ಯಾವ ಶಕ್ತಿಯೂ ಇಲ್ಲ. ನಾವು ಕಮ್ಯುನಿಸ್ಟನ್ನ ದೇಶ ಉಳಿಸ್ಲಿಕ್ಕೆ ನಾವು ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ ಅಶೋಕ್ಜಿ ಆಗ್ಲೇನೆ ನೋಡಿ. 1959ರಲ್ಲಿ ಅಶೋಕ್ಜಿ ಆ ರೀತಿಯಾಗಿ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದೇ ಸಮಯಕ್ಕೆ ಅವ್ರ ಮನೆಗೆ ಸತ್ಯಾಗ್ರಹಿಗಳು, ದೇಶಭಕ್ತರು, ಈ ರೀತಿಯಾದಂಥ ಒಂದು ದೇಶಭಕ್ತ ಕಾರ್ಯಕರ್ತರ ಅಥವಾ ಸ್ವಯಂ ಸೇವಕರ ಕೇಂದ್ರ ಆಗಿಬಿಟ್ಟಿತ್ತು ಅವ್ರ ಮನೆ. ಅಷ್ಟು ಜನ ಬಂದು ಹೋಗ್ತಾ ಇದ್ರು ಅವ್ರ ಮನೆಯಲ್ಲಿ. ಆ ಸಮಯದಲ್ಲಿ ಇಲ್ಲಿ ಒಂದು ಬಹಳ ಅವ್ರ ತಂದೆ ಆರೋಗ್ಯ ಹದಗೆಡುತ್ತೆ. ತಂದೆ ಆರೋಗ್ಯ ಹದಗೆಟ್ಟಾಗ ಡಾಕ್ಟರ್ ಹೇಳ್ತಾರೆ ಅವ್ರನ್ನ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಇಲ್ಲಿಗೆ ಅಮೆರಿಕ ಆಗಿನ ದಿನಗಳಲ್ಲಿ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಆಗ ಅಶೋಕ್ ಜಿ ಸರದಿ ಬರುತ್ತೆ, ನೀನು ಅಮೆರಿಕಕ್ಕೆ ಹೋಗು ಅಂತೇಳಿ. ಆದರೆ 59 60 ಹೆಚ್ಚು ಕಡಿಮೆ ಆ ಸಮಯ ಸ್ವಾತಂತ್ರ್ಯ ಬಂದಿತ್ತು. ಆದರೆ ಅಶೋಕ್ ಜಿ ಇಷ್ಟು ಎಲ್ಲರೂ ರಾಷ್ಟ್ರ ಕಾರ್ಯದಲ್ಲಿ ಇರುವಂಥವ್ರು. ಇವ್ರು ಹೇಳ್ತಾರೆ, ನಾನು ರಾಷ್ಟ್ರೀಯ ಚಳುವಳಿಯಲ್ಲಿ ಮುಳುಗ್ಬಿಟ್ಟಿದ್ದೀನಿ ಈಗ, ಆದ್ರಿಂದ ಕ್ಷಮಿಸಿ, ಇನ್ನೊಬ್ಬ ತಮ್ಮ ಹೋಗ್ಲಿ. ಅವ್ರ ತಾಯಿಗೆ ಸ್ವಲ್ಪ ಅಸಮಾಧಾನ ಆಯಿತು, ದುಃಖ ಆಯಿತು. ಆದರೂ ಕೂಡ ಚೇತರಿಸ್ಕೊಂಡು ಆಕೆ ಎಂಥ ಮಹಾಮಾತೆ, ಮಗನ್ ಮೀರಿಸಿದ ಮಹಾಮಾತೆ. ಇಂಥ ತಾಯಿಯಿಂದ ತಾನೇ ಇಂಥ ಮಕ್ಕಳು ಬರೋದು. ಬೇಜಾರಾಗಿರ್ಬೋದು, ಯಾರಿಗಾಗುವುದಿಲ್ಲ ಹೇಳಿ. ಗಂಡನಿಗೆ ಈ ಥರ ಆಗಿದೆ ಅಂದಾಗ ಮಗ ಹೋಗಲ್ಲ ಅಂದ್ರೆ ಏನಾಗ್ಬೋದು ಅವಳ ಗತಿ. ಆದರೆ ಅಶೋಕ್ ಜಿ ಅವರಿಗೆ ರಾಷ್ಟ್ರ ಸೇವೆಯ ಮುಂದೆ ತಂದೆ ಸೇವೆ ಬೇಕು, ಆದರೆ ಗೌಣ ಆಗೋಯ್ತು ಅವ್ರಿಗೆ. ಹೆಚ್ಚಾಗಿ ಇನ್ನೊಬ್ಬ ಪರ್ಯಾಯ ಇದೆಯಲ್ಲ, ಪರ್ಯಾಯ ಇದೆ. ಅಷ್ಟು ಜನ ಇರ್ಬೇಕಾದ್ರೆ ಅವ್ರು ಹೋಗ್ಲಿ ಅಂತ ಮಾಡ್ತಿದ್ರೆ ಆಗೋದೇ ಇಲ್ಲ ಅಂತ. ಆ ತಾಯಿ ಅವಾಗ ಏನು ಮಾಡ್ತಾರೆ ಅಂದರೆ, ಚೇತರಿಸ್ಕೊಂಡು ಎದೆ ಗಟ್ಟಿ ಮಾಡ್ಕೊಂಡು ಕೇಳಬೇಕು ಇದನ್ನು, ಆ ತಾಯಿಯ ಮಾತನ್ನು ನಾವು ಇವತ್ತು ದಿವಸ. ಆ ತಾಯಿ ಏನು ಮಾಡಿಲ್ಲ ಅಂಥೇಳಿ ಅವರು ಸಂಘದ ಕಾರ್ಯಕ್ಕೆ ಸಂಪೂರ್ಣವಾಗಿ ನೀನು ಹೋಗು ಅಂಥೇಳಿ ತಮ್ಮ ಹೆಬ್ಬೆರಳನ್ನು ಕತ್ತರಿಸಿಕೊಂಡು ರಕ್ತ ಚಿಲಕವನ್ನು ಅಶೋಕ್ ಜಿ ಅವರಿಗೆ ಹಚ್ಚಿ ಕಳಿಸ್ಕೊಡ್ತಾರೆ. ಹೋಗುವ, ಭಾರತ ಮಾತೆ ಸೇವೆ ಮಾಡು ನೀನು ಅಂತ ಹೇಳ್ತಾರೆ. ಇಂಥ ವೀರ ತಾಯಂದ್ರು ನಮ್ಮ ದೇಶದಲ್ಲಿ ಇದ್ದಂಥವ್ರು. ಇಂಥ ವೀರ ತಾಯಿಯ ವೀರಪುತ್ರ ಅಶೋಕ್ ಜಿ ಅವರು. ಸುಮಿತ್ರೆ ಲಕ್ಷ್ಮಣನ್ನ ಯಥಾಸುಖಂ ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯ ಮಠವೀಂ ವಿದ್ಧಿ ಗಚ್ಚದಾತ ಯಥಾಸುಖಂ. ನೋಡಿ, ರಾಮ ಅಂತ ಹೇಳಿದ್ರೆ ರಾಷ್ಟ್ರದ ಪ್ರತಿನಿಧಿ, ಧರ್ಮ ಪರಂಪರೆ ಹೇಗೆ ಬಂದಿದೆ, ಅದೇ ಪರಂಪರೆ. ಆ IAS ಅಧಿಕಾರಿ ಪತ್ನಿ ಆಕೆ ಯಾವ ರೀತಿಯಾದ ದೇಶಭಕ್ತಿ ಇದ್ದಿರ್ಬೋದು ಅವರಲ್ಲಿ. ಆ ರಕ್ತ ತಿಲಕವನ್ನ ಕೈ ಬೆರಳು ಕತ್ತರಿಸಿ ಇಟ್ಕೊಂಡು ಯೋಚನೆ, ಸುಮ್ಮನೆ ಏನೋ ಒಂದು ಸಿನಿಮಾದಲ್ಲಿ ಮಾಡಲಿಕ್ಕೆ ಅಥವಾ ನಾಟಕದ ಮಾತಲ್ಲ ಇದು. ಆ ರೀತಿ ಕಲಿಸಿದವರು. ಆ ಎಲ್ಲ ಸತ್ವ ಅಶೋಕ್ ಜಿ ಅವರ ಮೈಗೂಡ್ಕೊಂಡಿತ್ತು. ಆ ಎಲ್ಲ ತಾಯಿಯ ಆಶೀರ್ವಾದ, ಗುರೂಜಿಯವರ ಒಡನಾಟ, ರಜ್ಜುಭಯ್ಯ ಅವರ ಒಡನಾಟ, ಆ ಕ್ರಾಂತಿಕಾರಿಗಳು ಓಡಾಡಿದಂತಹ ಜಾಗ. ಹೀಗೆ ಅವರು ಸಂಘದ ಪ್ರಚಾರಕರಾದರು. ಸಂಘದ ಪ್ರಚಾರಕರಾಗಿ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಕಾರ್ಯವನ್ನು ಮಾಡಿದ್ರು. ನಮಗೆ ಗೊತ್ತಿರಬೇಕು, ಅಶೋಕ್ ಜಿ ಅವರು ಅತ್ಯಂತ ಉತ್ತಮ ಗಾಯಕರು. ಸಂಗೀತ ಪಾಠವೂ ಕೂಡ ಆಗಿತ್ತು ಅವರಿಗೆ. ಸಂಘದ ಅನೇಕ ಹಾಡುಗಳಿಗೆ ಅವರು ರಾಗ ಸಂಯೋಜನೆ, ಸ್ವತಃ ಅವ್ರು ಹಾಡಿರೋ ಹಾಡುಗಳು ಇದ್ದಾವೆ ಇವತ್ತಿನ ದಿವಸ. ಅವರ ಸಿಡಿಗಳು ಕೂಡ ಬಂದಿದ್ದಾವೆ. ಅವ್ರು ಹಾಡಿರೋ ಹಾಡುಗಳು ಕೂಡ ಇವತ್ತು ಲಭ್ಯ ಇದೆ. ನಮಗೆ ಈ ಭಾಗ ಗೊತ್ತಿರೋದಿಲ್ಲ, ಯಾಕೆಂದ್ರೆ ಅವ್ರು ಪೂರ್ತಿ ಆಂದೋಲನಕ್ಕೆ ಬಂದ್ಬಿಟ್ರಲ್ಲ. ಅತ್ಯಂತ ಬಹುಮುಖ ಪ್ರತಿಭೆ ಅಶೋಕ್ ಜಿ ಅವರು. ಯಾದವರಾವ್ ಜೋಶಿ ಅವರು ತುಂಬಾ ಒಳ್ಳೆ ಹಾಡುಗಾರರು ಅಂತ, ಅತ್ಯಂತ ಶ್ರೇಷ್ಠ ಗಾಯಕರು, ತುಂಬಾ ಒಳ್ಳೆ ಗಾಯಕರು. ನೋಡಿ, ಅವರು ಬಾಲಗಂಧರ್ವ ಅವರ ಜೊತೆಲೆಲ್ಲ ಸಂಘ ಎಂತೆಂತ ಅವರನ್ನ ಅಂದ್ರೆ ಎಂತೆಂತ ಮಹಾನ್ ಚೇತನಗಳು ರಾಷ್ಟ್ರಕ್ಕೋಸ್ಕರ ತಮ್ಮದೆಲ್ಲವನ್ನು ಕೂಡ ಬದಿಗೊತ್ತಿ ಆ ರಾಷ್ಟ್ರ ಬಲಿಪೀಠದಲ್ಲಿ ತಮ್ಮನ್ನ ತಾವು ಅರ್ಪಿಸ್ಕೊಂಡ್ರು ಅಂತೇಳಿ. ಯಾದವರಾವ್ ಜಿ ಅವರು, ಸ್ವತಃ ಓ ವಿ ಶೇಷಾದ್ರಿ ಅವರು,
ಅವರೆಲ್ಲ ಅದನ್ನು ಬೇರೆ ಒಂದು ವಿಜ್ಞಾನ ಕ್ಷೇತ್ರಕ್ಕೆಲ್ಲ ಹೋಗಿದ್ರೆ ನೊಬೆಲ್ ಪ್ರಶಸ್ತಿನೇ ಪಡೆದಿದ್ರು ಶೇಷಾದ್ರಿ ಅವರು. ಆದರೆ ಎಲ್ಲವನ್ನ ಬಿಟ್ಟು ಯಾವ ರೀತಿ ಸ್ವತಃ ಡಾಕ್ಟರ್ ಹೆಡ್ಗೆ ಅವರ್, ಎರಡನೇ ಅವರಾದಂಥ ಪರಮಪೂಜ್ಯ ಬಾಳಾ ಸಾಹೇಬ್ ದೇವಸ್ಥರು, ಅತ್ಯಂತ ಪ್ರಕಾಂಡ ಸಂಸ್ಕೃತ ಪಂಡಿತರು ಬಾಳಾ ಸಾಹೇಬ್ ದೇವಸ್ಥರು, ಹೈಲಿ ಎಜುಕೇಟೆಡ್ ಎಲ್ಲ ಗೋಲ್ಡ್ ಮೆಡಲಿಸ್ಟ್. ಹೌದು ಹೌದು. ಅಜಿತ್ ಕುಮಾರ್ ಎರಡೆರಡು ಬಿ ಇ ಡಿಗ್ರಿ ಇಂಜಿನಿಯರ್ಸ್. ಎಲ್ಲ ಕಡೆಯಲ್ಲಿ ದೇಶದ ಎಲ್ಲ ಮೂಲೆಗಳಿಂದ, ಎಲ್ಲ ಪ್ರಾಂತಗಳಿಂದ, ಎಲ್ಲ ಭಾಷೆಗಳಿಂದ ಈ ರೀತಿಯಾದಂಥ ಪ್ರತಿಭಾವಂತರು, ಶ್ರದ್ಧಾವಂತರು ತಾಯಿ ಭಾರತೀಯ ಸೇವೆಗೆ ತಮ್ಮನ್ನು ತಾವು ಸಮರ್ಪಣೆಯನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲ ಆಗುವಾಗ ನಮಗೆಲ್ಲ ಗೊತ್ತಿರುವ ಹಾಗೆ 1975 ಈಗಾಗಲೇ ನೀವು 4 ಸಂಚಿಕೆಗಳನ್ನು 4-5 ಸಂಚಿಕೆಗಳನ್ನು ಮಾಡಿ ಅದನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿದ್ರಿ. ಅಲ್ಪ ಪ್ರಯತ್ನ, ತುಂಬಾ ದೊಡ್ಡ ಕೆಲಸ ಅದು. ಪ್ರಯತ್ನ ಇಲ್ಲದಿರೋದಕ್ಕಿಂತ ಅಲ್ಪ ಪ್ರಯತ್ನ ದೊಡ್ಡದಲ್ಲ. 5 ಸಂಚಿಕೆ ಮಾಡುವಂತೇನು ಸಾಮಾನ್ಯವಾದ ಸಂಗತಿ ಅಲ್ಲ. ನೀವು ದಿಟ್ಟ ಭಾರತೀಯ ನಾರಿಯಾಗಿ ನಿಂತಿದ್ದೀರಾ, ಬಹಳ ಸಂತೋಷ, ಅಭಿನಂದನೆಗಳು ನಿಮಗೆ. ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಮಾಡಿ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಕತ್ತನ್ನು ಇಸುಕಿದ್ರು. ಇದರಲ್ಲಿ ಎಲ್ಲ ಬಂದು ಹೋಗ್ತದೆ ಈ ಒಂದು ಮಾತಿನಲ್ಲಿ. ಹೇಳಿದ್ರಿ, ಇನ್ನೇನು ಹೇಳಬೇಕಾದ ಏನು ಇಲ್ಲ. 21 ತಿಂಗಳುಗಳ ಕಾಲ ಭಾರತದ ಪ್ರಜಾಪ್ರಭುತ್ವವನ್ನು ಕತ್ತಲ ಕೋಣೆಯಲ್ಲಿ ಕೊಳೆಯುವಂತೆ ಮಾಡಿದ್ರು. ಆದರೆ ಭಾರತ ಮಾತೆಯ ಮಕ್ಕಳು, ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅತ್ಯಂತ ಅದ್ಭುತವಾಗಿ, ಜೊತೆಯಲ್ಲಿ ಅನೇಕ ಬೇರೆ ಬೇರೆ ಅವರು ಮಾಡಿದ್ರು ಕೆಲಸ. ಆದರೆ ಆ ಎಲ್ಲವನ್ನೂ ಕೂಡ ಒಂದು ಸೂತ್ರದಲ್ಲಿ ತರುವಂತೆ ಕೆಲಸ ಮಾಡಿದೆ ಅಂತ ಹೇಳಿದರೆ ಸಂಘ. ಪ್ರತಿಯೊಬ್ಬರು ಕೂಡ ಅತ್ಯಂತ ಅದ್ಭುತವಾಗಿ ಈ ಕಾರ್ಯವನ್ನು ಮಾಡಿದ್ರು. ಸಂಘ ಮತ್ತು ದೇಶಭಕ್ತ ಸಂಘಟನೆಗಳ ನಿಷೇಧವಾಯಿತು. ಅಶೋಕ್ ಜಿಯವರು ಕಾಂಗ್ರೆಸ್ನ ಅತ್ಯಂತ ಕ್ರೂರ ಕೆಟ್ಟ ಸರ್ವಾಧಿಕಾರದ ವಿರುದ್ಧ ಪರಮಾದ್ಭುತವಾಗಿ ಹೋರಾಟವನ್ನು ಮಾಡ್ತಾರೆ. ಅವರು ಕೂಡ ಬಂಧಿತರಾಗ್ತಾರೆ. ಸೆರೆಮನೆಯಿಂದ ಬಿಡುಗಡೆ ಸೆರೆಮನೆಯಿಂದ ಬಿಡುಗಡೆ ಆದ ಮೇಲೆ ಅವರು ದೆಹಲಿಯ ಪ್ರಾಂತ ಪ್ರಚಾರಕರಾಗ್ತಾರೆ. ಸೊ ಇಲ್ಲಿ ಅವರು 1 ವರ್ಷ ಇದ್ರ ಅವರು ಜೈಲಲ್ಲಿ ಇದಿರ್ಬೋದು ಸುಮಾರು. ಹೀಗೆ ಅವರ ಪ್ರಚಾರಕ ಜೀವನದ ಒಂದು ಹಂತ 1981-82ವರೆಗೂ ಕೂಡ. ಅದಾದ ನಂತರ ನಮಗೆಲ್ಲ ಗೊತ್ತಿರುವ ಹಾಗೆ ಮೀನಾಕ್ಷಿಪುರದಲ್ಲಿ ಮತಾಂತರ ಆಗ್ತದೆ. ಮೀನಾಕ್ಷಿಪುರಂ ಮತಾಂತರ ಇಡೀ ದೇಶದ ಗಮನವನ್ನು ಸೆಳೆಯಿತು. ಮೀನಾಕ್ಷಿಪುರಂ ತಮಿಳುನಾಡಿನಲ್ಲಿ ಅಲ್ಲಿಯ ಹಿಂದೂಗಳನ್ನು ಮತಾಂತರ ಮಾಡಿದ್ದು. ಆಗ ವಿಶ್ವ ಹಿಂದೂ ಪರಿಷತ್ತು ಸಂಘ ಬಹಳ ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂಥೇಳಿ ಎಲ್ಲ ಕಡೆಯಲ್ಲಿಯೂ ಕೂಡ ವಿರಾಟ್ ಹಿಂದೂ ಸಮಾಜದ ಒಂದು ಸಮಾವೇಶ, ಹಿಂದೂ ಭ್ರಾತೃತ್ವ ಸಮ್ಮೇಳನ, ನಮ್ಮ ರಾಜ್ಯದಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ಲಾಲ್ಬಾಗಿನ ಗ್ಲಾಸ್ ಹೌಸ್ನಲ್ಲಿ ಹಿಂದೂ ಭ್ರಾತೃತ್ವ ಸಮಾವೇಶ ಆಯಿತು. ಶೇಷಾದ್ರಿ ಅವರು ಅದರಲ್ಲಿ ಮಾತನಾಡಿದರು. ಇಡೀ ದೇಶದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಈ ರೀತಿಯಾದ ಕಾರ್ಯಕ್ರಮಗಳು ನಡೆಯಿತು. ವಿಶ್ವ ಹಿಂದೂ ಪರಿಷತ್ತದು ಈ ವಲಯದಲ್ಲಿ ಅತ್ಯಂತ ದೊಡ್ಡ ಲೋಕೋತ್ತರವಾದಂತಹ ಮಹತ್ತರವಾದಂತಹ ಕೊಡುಗೆ ಹಿಂದೂಗಳನ್ನು ಒಂದುಗೂಡಿಸೋದ್ರಲ್ಲಿ. ಅಶೋಕ್ ಜಿಯವರು ಈ ಮೂಲಕ ಮೊಟ್ಟ ಮೊದಲಿಗೆ ದೆಹಲಿಯಲ್ಲಿ ಒಂದು ವಿರಾಟ್ ಹಿಂದೂ ಸಮಾಜ ದೊಡ್ಡ ಕಾರ್ಯಕ್ರಮ, 4-5-6 ಲಕ್ಷ ಜನ ಇದ್ದರು. ಅದರಲ್ಲಿ ಮೊಟ್ಟ ಮೊದಲಿಗೆ ಸಾರ್ವಜನಿಕ ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಅದಾದ ನಂತರ ವಿಶ್ವ ಹಿಂದೂ ಪರಿಷತ್ತಿನ ಈಗಾಗಲೇ ಹೇಳಿದಂತೆ ಸಹ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಆಮೇಲೆ 1986ರಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥವರು ಹರಮೋಹನ್ ಲಾಲ್ ಅಂಥೇಳಿ. ಇವರು ಕೂಡ ಬಹಳ ಶ್ರೇಷ್ಠವಾದಂಥ ವ್ಯಕ್ತಿ. ಇಡೀ ಜಗತ್ತಿನಲ್ಲೇ ಸುಪ್ರಸಿದ್ಧ ವಜ್ರದ ವ್ಯಾಪಾರಿ. ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ. ಸುಮ್ಮನೆ ಗೃಹಸ್ಥರವರು, ಸುಮ್ಮನೆ ಪ್ರಧಾನ ಕಾರ್ಯದರ್ಶಿ ಅಲ್ಲ, ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿ ಅವರು. ಅಂದ್ರೆ ನಾಮಕೆ ವಾಸ್ತೆ ಅಲ್ಲದೆ ನೇರ ಕಾರ್ಯಕ್ಷೇತ್ರಕ್ಕಿಳಿದು ಕೆಲಸ ಮಾಡಿದ. ಹೌದೌದು, ಬಹಳ ಅತ್ಯಂತ ಸರಳ ವ್ಯಕ್ತಿ. ಅವ್ರದ್ದು ಕೂಡ ಒಡನಾಟ ಆಗಿದೆ. ಅವರು ನನಗೆ ಅವ್ರ ಜೊತೆಯಲ್ಲಿ ಕೂಡ ಇದ್ದದ್ದು ಬಂದಿತ್ತು. 1985 ಧರ್ಮ ಸಂಸತ್ನಲ್ಲಿ ಅವರು. ಏನವ್ರ ಹೆಸರು? ಹೀರಾಲಾಲ ಹರಮೋಹನ್ ಲಾಲ್. ಹೀರಾ ಅವರು ಹರಮೋಹನ್ ಲಾಲ್ ಅಲ್ಲಲ್ಲ, ಹೀರಾನೇ ಅವರು. ಜಗತ್ತಿನ ಪ್ರಸಿದ್ಧ ವಜ್ರದ ವ್ಯಾಪಾರಿ ಅವರು. ಅದೇ ಹೇಳಿದ್ದು ನೋಡಿ.
ಅವರು ಹಠಾತ್ತಾಗಿ ಅವರು ದಿವಂಗತರಾಗ್ತಾರೆ. ಆಗ ಅವರ ನಂತರ ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯ ಸ್ಥಾನವನ್ನು ಅಶೋಕ್ಜಿಯವರು ವಹಿಸ್ಕೊಳ್ತಾರೆ. ಹೀಗೆ ಅಶೋಕ್ಜಿಯವರು ಆ ಜವಾಬ್ದಾರಿಯನ್ನು ತೆಗೆದುಕೊಂಡವರು ಜೀವನದ ಕೊನೆಯ ಗಳಿಗೆಯವರೆಗೂ ಕೂಡ, ಕೊನೆಯ ಉಸಿರಿನವರೆಗೂ, ಕೊನೆಯ ಕ್ಷಣದವರೆಗೂ ಕೂಡ ಕೆಲಸವನ್ನು ಮಾಡಿದರು. ಅವ್ರ ತಾಯಿಗೆ ಇನ್ನೊಂದು ವಿಷಯ ಗೊತ್ತಿರ್ತದೆ. ಒಬ್ಬ ಜ್ಯೋತಿಷಿ ಬಂದು ಹೇಳ್ತಾನೆ ಅವ್ರ ತಾಯಿಗೆ, ಈ ಮಗು ಸಾಮಾನ್ಯ ಮಗು ಅಲ್ಲ, ಇವನು ಸಂಸಾರದ ಜೀವನಕ್ಕಿಂತ ಇಡೀ ಸಾರೇ ಸಂಸಾರಕ ಮಹಾನ್ ವ್ಯಕ್ತಿ ಬನಂಗೆ ಆ ರೀತಿಯಾಗಿ ಹೇಳಿರ್ತಾರೆ. ಅದ್ಭುತವಾದ್ದನ್ನು ಮಾಡಿ ಅವನು ಜಗತ್ಪ್ರಸಿದ್ಧನಾಗ್ತಾನೆ ಅಂತ ಹೇಳಿರ್ತಾರೆ. ಹೀಗೆ ಅಶೋಕ್ಜಿಯವರು ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಿ ಸಾಮಾಜಿಕ ಸಾಮರಸ್ಯವನ್ನು ಸೃಷ್ಟಿಸಿ ಆ ಮೂಲಕ ಭಾರತವನ್ನು ಸಮರ್ಥವನ್ನಾಗಿ ಮಾಡಲಿಕ್ಕೆ ಅಷ್ಟು ಮಾತ್ರ ಅಲ್ಲ, ಆ ಮೂಲಕ ಇಡೀ ಜಗತ್ತಿನಲ್ಲಿ ಹಿಂದುತ್ವದ ಧ್ವನಿಯನ್ನು ಒಮ್ಮೆ ಮೇಲಕ್ಕೆ ಏರಿಸಿದಂಥವ್ರು, ಆ ಹಿಂದುತ್ವದ ಧ್ವನಿ ಮೊಳಗುವಂತೆ ಮಾಡಿದವರು. ಅದಕ್ಕೋಸ್ಕರ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಅವರು ನಡೆಸಿದರು. ಇವತ್ತೇನು ಭಾರತ ಜಗದ್ಗುರು ಆಗ್ತಾ ಇದೆ, ಈ ಭಾರತ ಜಗದ್ಗುರು ಆಗಲಿಕ್ಕೆ ಇಂತಹ ಅನೇಕ ಮಹನೀಯರ ಕೊಡುಗೆ ಅದರ ಹಿಂದೆ ಇದೆ.